ಅಪಾರವಾದದ್ದು ತಂದೆ, ಅಪಾರವಾದದ್ದು. ಆದರೆ ನಿನಗೆ ಈ ಬಡವ ಬಲ್ಲಿದ ಎಂಬ ತಾರತಮ್ಯ ನಿನ್ನ ಹತ್ತಿರ ಯಾಕಪ್ಪ? ಯಾಕೆ ಬಲ್ಲಿದರನ್ನು ಬಲ್ಲಂತೆ ಮೆರೆಯುವಂತೆ ಬಿಟ್ಟು ಬಿಡ್ತೀಯ, ಆದ್ರೆ ಬಡವರನ್ನು ನಿನ್ನ ಸೇವೆಗೆ ಅಂತ ಮುಡಿಪಾಗಿಟ್ಟುಕೊಳ್ತೀಯ. ತಂದೆ, ಈ ನಿನ್ನ ಹೆಸರು ಅಜರಾಮವಾಗಿ ಉಳಿಬೇಕಲ್ಲೋದೆ ಈ ನಮ್ಮ ಎಲ್ಲರ ಆಸೆ ತಂದೆ, ಎಲ್ಲರ ಆಸೆ. ಅದು ಚಿಕ್ಕಂದಿನಿಂದ ಇರುವಾಗ ತಾಯಿಯನ್ನು ಕಳೆದುಕೊಂಡಿರುವ ನನಗೆ ನನ್ನ ತಂದೆಯೇ ತಾಯಿಯಾಗಿ ತಂದೆಯಾಗಿ ಸಾಕಿ ಸಲಹಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಆದ್ರೆ ನನ್ನ ತಂದೆಯ ಕಣ್ಣಲ್ಲಿ ಈ ಮಗಳ ಕಡೆಯಿಂದ ಒಂದು ಹನಿ ಕಣ್ಣೀರು ಬಾರದಂತೆ ನೋಡಿಕೊಳ್ಳುವಲ್ಲಿ ನಿನ್ನೆನೆ ಕುಡಿದೆಯಪ್ಪ, ನಿನ್ನೆನೆ ಕುಡಿದೆ. ಇನ್ನು ಈ ಹಸ್ತಿನಾಪುರಕ್ಕೆ ಜೋಡಿ ಹುಲಿಗಳು ಅಂತ ಅನಿಸಿಕೊಂಡಿರುವ ನನ್ನ ಸಂಗಮೇಶ್ ಮಾವ ಹಾಗೂ ಜಗದೀಶ್ ಮಾವ ಇವರ ಎಲ್ಲರನ್ನೂ ರಕ್ಷಿಸುವ ಭಾರ ನಿನ್ನದಾಗಿದೆಯಪ್ಪ, ನಿನ್ನದಾಗಿದೆ. ಗಿರಜ, ಎಲ್ಲ ಭಾರವನ್ನು ಆ ಪರಶಿವನ ಮೇಲೆ ಹಾಕಿ ಬಿಟ್ಟರೆ ಆ ದೇವರ ಗತಿ ಏನಮ್ಮ, ದೇವರ ಗತಿ. ಬನ್ನಿಯಪ್ಪ, ಈಗ ಬಂದ್ರ ಪ್ರಸಾದ ಕೊಡ್ತೀನಿ, ತೆಗೆದುಕೊಳ್ರಿ. ಗಿರಜ, ಈ ಮಲ್ಲಿಕಾರ್ಜುನ ಮಹಿಮೆ ಅಪಾರವಾದಿದ್ದು. ನಿನಗ ಒಂದು ಸತ್ಯ ವಿಷಯನ್ನು ಹೇಳಬೇಕಂದ ಮನುಷ್ಯನಲ್ಲಿ ಆತರತಿತ್ತಮ್ಮ, ಆತರತಿತ್ತು. ಹೇಳಿಯಪ್ಪ, ಅದು ಏನು ಅಂತ ಹೇಳಿ. ಮಗಳೇ, ಆ ವಿಷಯವನ್ನು ನಮ್ಮಿಬ್ಬರ ಬಿಟ್ಟು ಬೇರೆಯವರಿಗೆ ಗೊತ್ತಾಗಬಾರದಮ್ಮ, ಹಾಗಂತ ವಚನ ನೀಡು ಮಗಳೇ. ಅಪ್ಪ, ನಿಮ್ಮ ನೆರಳಿನ ಆಶ್ರಯಲ್ಲಿ ಬೆಳೆದು ದೊಡ್ಡವಳಾದ ನಾನು ನಿಮ್ಮ ಕತ್ತನೆ ಕತ್ತರಿಸುವಂತ ಕಡುಗೆ ನಾನು ಆಗೋದಿಲ್ಲಪ್ಪ, ನಾನು ಆಗೋದಿಲ್ಲ. ಯಾಕಂದ್ರೆ ನೀವು ನನಗೆ ಹಾಲನ್ನು ಕುಡಿಸಿದ್ದೀರಾ, ಅಂದಮೇಲೆ ನೀವು ಕುಡಿಸಿರುವ ಹಾಲಕ್ಕೆ ವಿಷ ಕಕ್ಕುವಂತ ಕುಹುಕಿ ನಾನೆಲ್ಲಪ್ಪ, ನಾನಿಲ್ಲ. ತೆಗೆದುಕೊಳ್ಳಪ್ಪ. ಗಿರಜ, ಇಂದಿಗೂ 25 ವರ್ಷಗಳ ಹಿಂದೆ ನಮ್ಮೂರಿನ ಡ್ರೈವರ್ ಸತ್ಯ 2 ಅವಳಿ ಮಕ್ಕಳನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ತಂದು ನನ್ನ ಕೈಗೆ ಕೊಟ್ಟು ಅಲ್ಲಿಂದ ನನ್ನ ಹೊರದೋಡಿಸಿದ. 2 ದಿನ ಕಳೆದರೂ ಸತ್ಯ ಬರಲೇ ಇಲ್ಲ, ಸತ್ಯ ತಿಳಿಯಲಿಲ್ಲ. ಆ ಅವಳಿ ಮಕ್ಕಳು ಯಾರಪ್ಪ? ಆ ಮುದ್ದಾದ ಗಂಡ ಮಕ್ಕಳು ಬೇರೆ ಯಾರು ಅಲ್ಲವ, ಆ ಮಕ್ಕಳಂತೆ ತನ್ನ ಮಕ್ಕಳಂತೆ ಬೆಳೆಸಿದ್ದಳು ಆ ನಿನ್ನ ತಾಯಿ. ಆಮೇಲೆ ನೀನು ಹುಟ್ಟಿದೆಮ್ಮ. ಏನಪ್ಪ ನಿನ್ನ ಮಾತು? ಹಾಗಾದ್ರೆ ಜಗದೀಶ್ ಮಾವ, ಸಂಗಮೇಶ್ ಮಾವ? ಹೌದಮ್ಮ, ಜಗದೀಶ ಸಂಗಮೇಶ ನಿನ್ನ ಸೋದರ ಮಾವಂದಿರಮ್ಮ. ಆ ಸತ್ಯವನ್ನು ನನ್ನ ಮಾವಂದರಿಗೆ ಯಾಕಪ್ಪ ಹೇಳಿಲ್ಲ ನೀನು? ಸತ್ಯವನ್ನು ಎಲ್ಲಿ ಹೇಳಿದರೆ ಎದಿ ಒಡಿದುಕೊಂಡು ಸತ್ತು ಹೋಗ್ತಾರಂತ ಸತ್ಯ ಹೇಳಲಿಲ್ಲ. ಈಗ ಹಸ್ನಾಪುರದಾಗ ತಮ್ಮದೇ ಅಂತ ಸ್ವಂತ ಆಸ್ತಿ ಮಾಡಿಕೊಂಡು ಚೆನ್ನಾಗಿದ್ದಾರಮ್ಮ, ಚೆನ್ನಾಗಿದ್ದ. ಹಾಗಾದ್ರೆ ಏನಪ್ಪ ಅಂಥ ಆಸೆ? ಏನಿಲ್ಲಮ್ಮ, ಜಗದೀಶನಿಗೆ ನಿನ್ನ ಕೊಟ್ಟು ಆ ಪುಣ್ಯಾತ್ಮನ ಕೈಯಿಂದ ನಿನ್ನ ಕೊರಳಿಗೆ ಕರಿಮನಿ ಸರ ಕಟ್ಟಿಸಿ ನನ್ನ ಜವಾಬ್ದಾರಿ ಕಳೆದುಕೊಳ್ಳಬೇಕಂತ. ಏನಪ್ಪ ನಿನ್ನ ಮಾತು? ಅಲ್ಲಪ್ಪ, ನನ್ನ ಮದುವೆ ಬಗ್ಗೆ ಯಾಕೆ ರೀತಿ ಚಿಂತೆ ಮಾಡ್ತೀಯಾ? ಆದ್ರೆ ಇಷ್ಟು ಬೇಗ ಈ ನಿಮ್ಮ ಮಗಳು ಭಾರವಾಗಿ ಬಿಟ್ಟಳು ಹೇಗೆ? ಇಲ್ಲಮ್ಮ, ಹೆತ್ತ ಮಗಳು ಭಾರವೇನಮ್ಮ, ಬೆಳೆದ ನಿಂತ ಮಗಳು ಭಾರವನಲ್ಲಮ್ಮ. ಪ್ರತಿಯೊಬ್ಬ ತಂದೆ ತಾಯಿಗೆ ಮಗಳ ಮದುವೆಯ ಮಾಡಿ ಗಂಡನ ಮನೆಗೆ ಕಳಿಸಿಕೊಡುವುದು ಪ್ರತಿಯೊಬ್ಬ ತಾಯಿ ತಂದೆ ಕರ್ತವ್ಯ ಮಗಳೇ. ಸರಿಯಪ್ಪ, ಹಾಗಾದ್ರೆ ನನ್ನ ಮಾವಂದರಿಗೆ ತಿನ್ನೋದಕ್ಕೆ ಸಜ್ಜಿ ರೊಟ್ಟಿ, ಗುರಳಿ ಚಟ್ನಿ, ಬದ್ನಿಕಾಯಿ ಪಲ್ಯ ಹಾಗೂ ಎಲ್ಲಾನು ಮಾಡಿ ಇರ್ಲೇನಪ್ಪ? ಏನಮ್ಮ, ಮದ್ವಿ ಅಂತ ಗಂಡನ ಬಾವಿ ಸುದ್ದಿ ತೆಗೆದ್ರೆ ಮಾರುದು ಕೋಪ ಮೂಡಿತ್ ಮುಖದಾಗ. ಅಪ್ಪ, ಇಂಥ ಸುದ್ದಿಯನ್ನು ನೀನ್ ಹೇಳಿದೆಯಲ್ಲ, ನಿನಗೆ ಚಹಾ ಯಾಕೆ, ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡ್ತೀನಿ, ಬಾರಪ್ಪ ಕುಡಿವೆ.